ಅಲ್ಲಿ ಮಾತಾಡಿದ್ರೆ ಆರ್ಗ್ಯುಮೆಂಟ್ ಆಗ್ಬಿಡುತ್ತೆ, ಜಗಳಗಳಾಗುತ್ತೆ, ಅದನ್ನ ತಪ್ಸೋಣ ಅಂತ ಹೇಳಿ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ಆ ಒಂದು ಸಂಬಂಧ ಏನಾಗುತ್ತೆ, ಟಾಕ್ಸಿಕ್ ಆಗ್ಬಿಡುತ್ತೆ. ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮಗೂ ಅದರಿಂದ ಬೇಜಾರಿರುತ್ತೆ. ಎಸ್ಪೆಷಲಿ ರಿಲೇಶನ್ಶಿಪ್ಸ್ ಅಲ್ಲಿ ಯಾರು ಸೈಲೆಂಟ್ ಟ್ರೀಟ್ಮೆಂಟ್ ಪದೇ ಪದೇ ಕೊಡ್ತಾ ಇದಾರೋ ಅದನ್ನ ರೆಡ್ ಫ್ಲಾಗ್ ಅಂತ ಕನ್ಸಿಡರ್ ಮಾಡಿ. ಏನೇ ಅಲ್ಲಿ ಒಂದು ಜಗಳ ಆದ್ರೂ ಕೂಡ ದೂರ ಹೋಗ್ಬಿಡೋದು, ಸುಮ್ಮನಾಗ್ಬಿಡೋದು. ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಸಂಚಿಕೆಯನ್ನ ಒಂದು ಕತೆ ಮೂಲಕ ಪ್ರಾರಂಭಿಸೋಣ. ಕತೆ ಹೀಗಿದೆ. ಒಂದು ಕಾಡಿತ್ತು. ಆ ಕಾಡಲ್ಲಿ 2 ಆನೆ ಇತ್ತು. ಒಂದು ಆನೆ ವಯಸ್ಸಾಗಿದ್ದ ಒಂದು ದೊಡ್ಡ ಆನೆ, ಅದರ ಜೊತೆ ಒಂದು ಮರಿ ಆನೆ ಇತ್ತು. ಸದಾ ಒಟ್ಟಿಗೆ ಇರ್ತಾ ಇದ್ರು. ಕಾಡೆಲ್ಲ ಸುತ್ತಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ರು. ಒಂದಿನ ಹೀಗೆ ಕಾಡನ್ನ ಸುತ್ತಾಡುವಾಗ ಒಂದು ನದಿಯನ್ನ ದಾಟ್ತಾ ಇದ್ರು. ಆ ಮರಿ ಆನೆ ಏನ್ ಮಾಡ್ತು ಅಂದ್ರೆ ಆ ನದಿಲಿರೋ ನೀರನ್ನ ದೊಡ್ಡ ಆನೆ ಮೇಲೆ ಹಾಕ್ತಾ ಇತ್ತು. ಹೀಗೆ ಹಾಕುವಾಗ ಅಲ್ಲಿ ಸ್ವಲ್ಪ ಕೆಸರು ನೀರು ಇತ್ತು. ಆ ಕೆಸರು ನೀರನ್ನು ಆ ಚಿಕ್ಕ ಆನೆ ದೊಡ್ಡ ಆನೆ ಮೇಲೆ ಹಾಕ್ತು. ಆಗ ಆ ದೊಡ್ಡ ಆನೆಗೆ ತುಂಬಾನೇ ಕೋಪ ಬಂತು. ಇದೇನಿದು, ಕೆಸರು ನೀರೆಲ್ಲ ನನ್ನ ಮೇಲೆ ಹಾಕ್ತಾ ಇದೆಯಲ್ಲ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೊಂಡು ಮುಂದೆ ಹೊಟ್ಟೋಯ್ತು. ಪಾಪ ಆ ಮರಿ ಆನೆ ಹಿಂದಿಂದ ಬಾಲ ಅಲ್ಲಾಡಿಸ್ಕೊಂಡು ಹೋಗ್ತಾ ಇತ್ತು ಅದ್ರ ಹಿಂದೆನೆ. ಆದ್ರೆ ದೊಡ್ಡ ಆನೆ ಅದ್ರ ಜೊತೆ ಮಾತಾಡ್ಲಿಲ್ಲ, ಜೊತೆ ಆಟ ಆಡ್ಲಿಲ್ಲ, ಸುಮ್ಮನೆ ದೂರ ಹೊಟ್ಟೋಗ್ತು. ಚಿಕ್ಕ ಆನೆ ಎಷ್ಟೊಂದು ಹಿಂದಿಂದೆ ಓಡ್ಕೊಂಡು ಹೋಗಿ ಅದನ್ನ ಮಾತಾಡಿಸ್ತಾ ಇದೆ, ಆಟ ಆಡ್ತಾ ಇದೆ. ಆದ್ರೆ ದೊಡ್ಡ ಆನೆ ಮಾತಾಡ್ತಾನೆ ಇಲ್ಲ, ಅದ್ರ ಕಡೆ ತಿರುಗೂ ನೋಡ್ತಿಲ್ಲ. ಅದ್ ಹತ್ರ ಬಂದ್ರೆ ಮುಖ ತಿರುಗಿಸ್ಕೊಳುತ್ತೆ, ಕಣ್ ಮುಚ್ಕೊಂಡು ಮಲ್ಕೊಂಡ್ಬಿಡುತ್ತೆ. ಪಾಪ ಮರಿ ಆನೆಗೆ ತುಂಬಾನೇ ಗೊಂದಲ ಆಗೋಯ್ತು, ಗಾಬರಿನೂ ಆಯ್ತು, ಆತಂಕ ಆಗೋಯ್ತು. ಇದೇನಾಯ್ತು, ನಾನೇನ್ ತಪ್ಪು ಮಾಡಿದ್ದೀನಿ, ಯಾಕೆ ಇದು ಹಿಂಗ್ ಮಾಡ್ತಿದೆ, ನನ್ ಜೊತೆ ಮಾತಾಡ್ತಾನೆ ಇಲ್ವಲ್ಲ ಅಂತ ಹೇಳಿ ತುಂಬಾನೇ ಚಿಂತೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಜೊತೆಗೆ ಒಂಟಿತನ ಅನುಭವಿಸಕ್ಕೆ ಪ್ರಾರಂಭಿಸ್ತು. ಯಾಕಂದ್ರೆ ಅದ್ರ ಜೊತೆ ಬೇರೆ ಇನ್ಯಾರು ಇಲ್ಲ. ಯಾವಾಗ್ಲೂ ಈ ವಯಸ್ಸಾಗಿದ್ದಾನೆ ಜೊತೆ ಇರ್ತಾ ಇತ್ತು. ಕಾಡನ್ನ ಸುತ್ತಾಡೋದಕ್ಕಾಗ್ಲಿ, ಆಹಾರನ ಹುಡುಕೋದಕ್ಕಾಗ್ಲಿ ಅದ್ರ ಜೊತೆ ಯಾರು ಇರ್ತಾ ಇರ್ಲಿಲ್ಲ. ದೊಡ್ಡ ಆನೆ ಜೊತೆ ಎಲ್ಲೂ ಬರ್ತಾ ಇರ್ಲಿಲ್ಲ. ಏನಾಯ್ತು ಅಂತಂದ್ರೆ ಆ ಮರಿ ಆನೆ ಸುತ್ತಾಡೋದನ್ನ ನಿಲ್ಸಿ ಆಹಾರ ತಿನ್ನೋದನ್ನು ಸ್ಟಾಪ್ ಮಾಡ್ಬಿಡ್ತು. ತುಂಬಾನೇ ವೀಕ್ ಆಗೋಯ್ತು. ಒಂಥರ ಒಂಟಿತನ ಅನ್ನಿಸ್ಬಿಡ್ತು ಆ ಮರಿ ಆನೆಗೆ. ಇದನ್ನೆಲ್ಲ ಒಂದು ಆಮೆ ನೋಡ್ತಾ ಇತ್ತು ಆ ಕಾಡಲ್ಲಿ. ಪಾಪ ಆ ಮರಿ ಆನೆ ನೋಡಿ ಅದಕ್ಕೆ ತುಂಬಾನೇ ಬೇಜಾರಾಯ್ತು. ಅದಕ್ಕೆ ಏನ್ ಮಾಡ್ತು, ಆ ದೊಡ್ಡ ಆನೆ ಹತ್ರ ಹೋಗಿ ಒಂದು ಬುದ್ಧಿ ಮಾತು ಹೇಳ್ತು. ಯಾಕೆ ಹಿಂಗ್ ಮಾಡ್ತಾ ಇದೀಯಾ, ನೋಡು ಆ ಮರಿ ಆನೆನ ಎಷ್ಟು ಒಂಟಿ ಆಗ್ಬಿಟ್ಟಿದೆ, ಎಲ್ಲೂ ಸುತ್ತಾಡ್ತಾ ಇಲ್ಲ, ಅದು ಊಟನೂ ಸರಿಯಾಗಿ ಮಾಡ್ತಿಲ್ಲ, ಎಷ್ಟು ವೀಕ್ ಆಗ್ಬಿಟ್ಟಿದೆ, ಹೋಗ್ ಅದ್ರ ಜೊತೆ ಮಾತಾಡು, ಅದೇನ್ ತಪ್ಪು ಮಾಡ್ತು ಅಂತ ಹೇಳಿ ಬುದ್ಧಿ ಹೇಳಿದ ಜೊತೆ ಸರಿ ಹೋಗು, ಈ ತರ ಮಾಡೋದು ತಪ್ಪು ಅಂತ ಒಂದು ಬುದ್ಧಿ ಮಾತು ಹೇಳ್ತು. ಆಗ ಆ ದೊಡ್ಡ ಆನೆಗೆ ರಿಯಲೈಸೇಷನ್ ಆಗಿ ಮರಿ ಆನೆ ಹತ್ರ ಹೋಗಿ ಅದೇನ್ ತಪ್ಪು ಮಾಡ್ತು ಅಂತ ಹೇಳಿ ಅದನ್ನ ತಿದ್ದಿ ಅದ್ರ ಜೊತೆ ಸರಿ ಹೋಯ್ತು. ಈ ಕಥೆಯ ಸಾರಾಂಶ ಏನಿರ್ಬೋದು ಹೇಳಿ? ಸೈಲೆಂಟ್ ಟ್ರೀಟ್ಮೆಂಟ್. ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮಗೂ ಅದರಿಂದ ಬೇಜಾರಿರುತ್ತೆ. ಜೊತೆಗೆ ಅದನ್ನ ಅನುಭವಿಸ್ತಾರಲ್ಲ ಆ ಸೈಲೆಂಟ್ ಟ್ರೀಟ್ಮೆಂಟ್, ಅವ್ರಿಗಂತೂ ತುಂಬಾನೇ ಒಂದು ಗಾಬರಿ, ಆತಂಕ, ಒಂದು ಒಂಟಿತನ ಕಾಡುತ್ತೆ. ಯಾಕಂತಂದ್ರೆ ಅವ್ರಿಗೆ ಏನ್ ಮಾಡಿದೀನಿ ಅನ್ನೋದು ಗೊತ್ತಿರಲ್ಲ, ಅವ್ರಿಗೆ ಏನ್ ತಪ್ಪು ಅಂತಾನೂ ಗೊತ್ತಿರೋದಿಲ್ಲ. ಏನ್ ತಪ್ಪು ಮಾಡಿದಾನೆ ಅಂತ ಹೇಳಿ ಅವ್ರಿಗೆ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ಬೇಕಲ್ವಾ. ಅವಾಗ ಏನಾಗುತ್ತೆ, ಅಲ್ಲಿ ಸಂಬಂಧ ಸರಿ ಹೋಗುತ್ತೆ. ಹೀಗೆ ಅವ್ರನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ರೆ ಏನಾಗುತ್ತೆ ಹೇಳಿ? ಅವ್ರಿಗೆ ಗಾಬರಿ ಆಗತ್ತೆ, ಆತಂಕ ಆಗತ್ತೆ. ಮತ್ತೆ ಆ ವ್ಯಕ್ತಿ ನನ್ನ ಜೊತೆ ಬರ್ತಾನೋ ಇಲ್ವೋ, ನಾನು ಹೀಗೆ ಒಂಟಿ ಆಗ್ಬಿಡ್ತೀನಾ, ಒಂದು ಆತಂಕ ಕಾಡುತ್ತೆ ಅಲ್ವಾ. ಸೊ ಆ ಕಾರಣಕ್ಕೆ ನಮ್ಗೆ ಯಾರೇ ಹರ್ಟ್ ಮಾಡ್ಲಿ ಅಥವಾ ಏನೇ ಒಂದು ತಪ್ಪು ಮಾಡ್ಲಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಹೇಳಿ ತಿದ್ದಿ ಅವ್ರ ಜೊತೆ ಸರಿ ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕೆ ಹೊರತು ಈ ತರ ಸೈಲೆಂಟ್ ಆಗಿ ದೂರ ಆಗ್ಬಿಡಬಾರ್ದು. ಕೆಲವೊಬ್ರು ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನೇ ಅಲ್ಲಿ ಒಂದು ಜಗಳ ಆದ್ರೂ ಕೂಡ ದೂರ ಹೋಗ್ಬಿಡೋದು, ಸುಮ್ಮನಾಗ್ಬಿಡೋದು. ಇದನ್ನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಪಾಠ ಕಲಿಸ್ಬೇಕು ಆ ಒಂದು ವ್ಯಕ್ತಿಗೆ ಅನ್ನೋ ಒಂದು ಉದ್ದೇಶ ಇರ್ಬೋದು, ಇಲ್ಲ ಅಂದ್ರೆ ಒಂದು ಪವರ್ಗೋಸ್ಕರ ಇರ್ಬೋದು. ಹೀಗೆ ಮಾಡಿ ಕಂಟ್ರೋಲ್ ಮಾಡೋಣ ಆ ವ್ಯಕ್ತಿನ. ಆ ವ್ಯಕ್ತಿ ಗಾಬರಿಗೊಳಗಾಗ್ತಾನೆ, ಆತಂಕಕ್ಕೊಳಗಾಗ್ತಾನೆ, ಮೆತ್ತಗಾಗ್ಬಿಡ್ತಾನೆ, ಮಾನಸಿಕವಾಗಿ ಕುಗ್ಬಿಡ್ತಾನೆ. ಆಗ ಆ ವ್ಯಕ್ತಿನ ನಾನು ಕಂಟ್ರೋಲ್ ಮಾಡ್ಬೋದು, ಸಿಚುಯೇಷನ್ ಅನ್ನ ಸರಿ ಮಾಡ್ಕೋಬಹುದು ಅಂತ ಹೇಳಿನೂ ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದು. ಇನ್ ಕೆಲವೊಬ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಈ ತರ ನೋವಾದಾಗ ಅಥವಾ ಯಾರೋ ತಪ್ಪು ಮಾಡಿದಾಗ ಅಲ್ಲಿ ಮಾತಾಡಿದ್ರೆ ಆರ್ಗ್ಯುಮೆಂಟ್ ಆಗ್ಬಿಡುತ್ತೆ, ಜಗಳಗಳಾಗುತ್ತೆ, ಅದನ್ನ ತಪ್ಸೋಣ ಅಂತ ಹೇಳಿ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ಅದ್ರ ಬದಲು ಕಮ್ಯುನಿಕೇಟ್ ಮಾಡಿ ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ, ಆಮೇಲೆ ಮಾತಾಡೋಣ, ಇವಾಗ ಮಾತಾಡೋದು ಬೇಡ, ಜಗಳ ಆಗುತ್ತೆ ಅಂತ ಹೇಳಿದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ಕುತ್ಕೊಂಡು ಮಾತಾಡ್ಬೋದು. ಇದ್ರ ಬದಲು ಸುಮ್ಮನೆ ದೂರ ಆಗ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಇದನ್ನ ತಪ್ಪಿಸೋದಕ್ಕೋಸ್ಕರ ಕಮ್ಯುನಿಕೇಟ್ ಮಾಡಿ. ಇನ್ನೊಬ್ರೊಬ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅಂತಂದ್ರೆ, ಯಾರು ತಪ್ಪು ಮಾಡಿದ್ರೆ ಅಥವಾ ತಮಗೆ ಹರ್ಟ್ ಆದಾಗ ಈ ತರ ನೀವು ತಪ್ಪು ಮಾಡಿದೀರಾ, ನನ್ಗೆ ಹರ್ಟ್ ಆಗಿದೆ ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕಷ್ಟ ಅವ್ರಿಗೆ. ಯಾಕಂದ್ರೆ ಎಕ್ಸ್ಪ್ರೆಸ್ ಮಾಡೋ ಒಂದು ಅಭ್ಯಾಸನೇ ಇರೋದಿಲ್ಲ ಅವ್ರಿಗೆ.
ಅವರೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ದೂರ ಆಗ್ಬಿಡ್ತಾರೆ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಆ ವ್ಯಕ್ತಿ ಎಷ್ಟು ಕಂಗಾಲಾಗ್ತಾನೆ, ಎಷ್ಟು ಒಂದು ಆತಂಕಕ್ಕೊಳಗಾಗ್ತಾನೆ, ಇದನ್ನ ಯೋಚನೆ ಮಾಡ್ಬೇಕು. ಸದಾ ಫೋನ್ ನೋಡ್ತಾ ಇರ್ತಾರೆ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನನ್ನ ಮಾತಾಡಿಸ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಬೇರೆ ಯಾವ ಕೆಲಸನೂ ಮಾಡಕ್ ಆಗ್ತಿರೋದಿಲ್ಲ, ಏಕಾಗ್ರತೆ ಬರ್ತಿರಲ್ಲ, ವಿಪರೀತ ಒಂದು ಎಮೋಷನಲ್ ಡಿಸ್ಟರ್ಬೆನ್ಸ್ ಗೆ ಒಳಗಾಗ್ಬಿಡ್ತಾರೆ. ಸೊ ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಕೊಡಬಾರ್ದು. ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಮ್ಯಾನಿಪುಲೇಷನ್ ಆಗ್ಬೋದು, ಒಂದು ಎಮೋಷನಲ್ ಅಬ್ಯೂಸ್ ಆಗ್ಬೋದು ಅಲ್ವಾ. ಎಸ್ಪೆಷಲಿ ರಿಲೇಶನ್ಶಿಪ್ಸ್ ಅಲ್ಲಿ ಯಾರು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಪದೇ ಪದೇ ಕೊಡ್ತಾ ಇದಾರೋ ಅದನ್ನ ರೆಡ್ ಫ್ಲಾಗ್ ಅಂತ ಕನ್ಸಿಡರ್ ಮಾಡಿ. ಯಾಕೆ ಅಂತಂದ್ರೆ ಇದು ಕಂಟಿನ್ಯೂ ಆಯ್ತು ಅಂತಂದ್ರೆ ನಿಮ್ಮ ಒಂದು ಆತ್ಮಗೌರವವನ್ನ ನೀವು ಕಳ್ಕೊಳ್ತೀರಾ. ಈ ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ, ಯಾಕಂದ್ರೆ ಇದು ನಮ್ಮ ಮೇಲೆ ನಮ್ಗೆ ಇಷ್ಟು ಬೆಲೆ ಇದೆ, ಗೌರವ ಇದೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇದನ್ನೇ ನಾವು ಕಳ್ಕೊಂಡ್ಬಿಟ್ರೆ ಬೇರೆಯವ್ರು ನಮ್ಗೆ ಏನ್ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ ಅಲ್ವಾ. ಜೊತೆಗೆ ನಮ್ಮ ಒಂದು ಸೆಲ್ಫ್ ಐಡೆಂಟಿಟಿನೂ ಇದರಲ್ಲಿ ಕಳ್ಕೊಂಡ್ಬಿಡ್ತೀವಿ. ಸೊ ಈ ಒಂದು ಕಾರಣಕ್ಕೆ ಇದನ್ನ ಕಳ್ಕೊಂಡು ನಾವು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಸಹಿಸಬಾರ್ದು. ಇದನ್ನ ನಾವೇನಾದ್ರು ಸಹಿಸ್ತೀವಿ ಪರವಾಗಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಆ ವ್ಯಕ್ತಿ ಇದನ್ನ ಒಂದು ವೆಪನ್ ಆಗಿ ನಮ್ಮನ್ನ ಯೂಸ್ ಮಾಡ್ಬಿಡ್ತಾರೆ. ಪದೇ ಪದೇ ನಮಗ್ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟು ನಮ್ಮನ್ನ ಮೆತ್ತಗ್ ಮಾಡ್ತಾರೆ. ಆ ಒಂದು ಸಂಬಂಧ ಏನಾಗುತ್ತೆ, ಟಾಕ್ಸಿಕ್ ಆಗ್ಬಿಡುತ್ತೆ. ಜೊತೆಗೆ ನಮ್ಗೇನಾಗತ್ತೆ, ಆ ವ್ಯಕ್ತಿ ಮೇಲೆ ನಾವು ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತೀವಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ, ಎಮೋಷನಲ್ ಇಂಟಿಮಸಿ ಕಡಿಮೆ ಆಗ್ತಾ ಹೋಗುತ್ತೆ, ಎಮೋಷನಲ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕೊನೆಗೆ ಸಂಬಂಧ ಮುರಿದು ಹೋಗ್ಬೋದು. ಸೊ ಈ ಒಂದು ಕಾರಣಕ್ಕೆ ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ನಾವು ಸಹಿಸಲೂಬಾರ್ದು, ಬೇರೆಯವ್ರಿಗೆ ಕೊಡ್ಲೂಬಾರ್ದು. ಯಾರು ಇದನ್ನ ಒಂದು ವೆಪನ್ ಆಗಿ ಯೂಸ್ ಮಾಡ್ತಿದಾರೋ, ಒಂದು ಮ್ಯಾನಿಪುಲೇಷನ್ ಟೆಕ್ನಿಕ್ ಆಗಿ ಯೂಸ್ ಮಾಡ್ತಿದಾರೋ ಅದನ್ನ ನಾವು ಸಹಿಸಬಾರ್ದು, ಅದನ್ನ ತಿದ್ದಬೇಕು. ಯಾಕೆಂತಂದ್ರೆ ಈ ಸಂಬಂಧಗಳು ನಿಲ್ಲೋದೆ ಕಮ್ಯುನಿಕೇಶನ್ ಇಂದ ಅಲ್ವಾ. ನಾವು ಮಾತಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು, ಆಗ ಸಂಬಂಧ ಬೆಳ್ಕೊಂಡು ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಮಾತಾಡ್ದೇನೆ, ಅಲ್ಲಿ ಏನೂ ಎಕ್ಸ್ಪ್ರೆಸ್ ಮಾಡ್ದೇನೆ ಈ ತರ ದೂರ ಆಗ್ಬಿಟ್ರೆ ಅಲ್ಲಿ ಆ ಸಂಬಂಧ ಹೇಗೆ ಉಳ್ಕೋಬೇಕು, ಹೇಗೆ ನಾವು ಅದನ್ನ ನಿಭಾಯಿಸೋದಕ್ಕೆ ಸಾಧ್ಯ, ಯೋಚನೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.